ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಸಾಕಷ್ಟು ಅಚ್ಚರಿಯ ಬಿಡ್ಗಳು ನಡೆದಿವೆ. ಬಿಗ್ ಸ್ಟಾರ್ಗಳೇ ಅನ್ಸೋಲ್ಡ್ ಆದ್ರು, ಇನ್ನು ಕೆಲವರು ದಾಖಲೆ ಮೊತ್ತಕ್ಕೆ ಸೇಲ್ ಆದ್ರು. ಅನ್ಕ್ಯಾಪ್ಡ್ ಪ್ಲೇಯರ್ಗಳಿಗೂ ಕೂಡ ಅದೃಷ್ಟ ಖುಲಾಯಿಸಿತು. ಆದರೆ ಬಿಡ್ಡಿಂಗ್ ನಲ್ಲಿ ಬಹುತೇಕರಿಗೆ ಸಮಾಧಾನ ತಂದದ್ದು ಸರ್ಫರಾಜ್ ಖಾನ್ ಹಾಗೆ ಪೃಥ್ವಿ ಶಾ ಅವರ ಖರೀದಿ. ಆರಂಭದಲ್ಲಿ ಅನ್ಸೋಲ್ಡ್ ಅಂತ ಬೇಜಾರಾದ್ರೂ ಕೂಡ ಕೊನೆ ಸುತ್ತಲ್ಲಿ ಅಟ್ಲೀಸ್ಟ್ ಬೇಸ್ ಪ್ರೈಸ್ಗಾದ್ರೂ ಚಾನ್ಸ್ ಕೊಟ್ರಲ್ಲ ಎನ್ನುವಂತೆ ನಿಟ್ಟುಸಿರು ಬಿಟ್ಟಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅಬ್ಬರಿಸ್ತಾ ಇದ್ರು ಕೂಡ ಇವರಿಬ್ಬರ ಡಿಮ್ಯಾಂಡ್ ಕಡಿಮೆ ಆಗಿದ್ದು ಹೇಗಿದೆ ಅವರ ಪರ್ಫಾರ್ಮೆನ್ಸ್, ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಬುದಾಬಿಯಲ್ಲಿ ನಡೆದಂತ ಐಪಿಎಲ್ ಮಿನಿ ಆಕ್ಷನ್ ನಲ್ಲಿ ಕೋಟಿಗಳ ಡೀಲ್ ನಡೆದಿದೆ. ಹೈಯೆಸ್ಟ್ ಅಮೌಂಟ್ಗೆ ಕೆಲವರು ಸೇಲ್ ಆಗಿದ್ದಾರೆ, ಇನ್ನು ಕೆಲವರು ಅನ್ಸೋಲ್ಡ್ ಆಗಿದ್ದಾರೆ. ಹೀಗಿದ್ರು ಕೂಡ ಎಲ್ಲರ ಗಮನ ಸೆಳೆದಿದ್ದು ಸರ್ಫರಾಜ್ ಖಾನ್ ಮತ್ತು ಪೃಥ್ವಿ ಶಾ. ಇವರಿಬ್ರು ಕೂಡ ಖರೀದಿ ಆಗ್ಬೇಕು ಅಂತ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ರು. ಯಾಕಂದ್ರೆ ಐಪಿಎಲ್ ನಲ್ಲಿ ಆಡೋಕೆ ಮೋಸ್ಟ್ ಡಿಸರ್ವಿಂಗ್ ಇದ್ದಾರೆ, ಟ್ಯಾಲೆಂಟೆಡ್ ಪ್ಲೇಯರ್ಸ್ ಕೂಡ ಹೌದು. ಐಪಿಎಲ್ ನಲ್ಲಿ ಆಡಲೇಬೇಕು ಅನ್ನೋ ತರ ಡೊಮೆಸ್ಟಿಕ್ ನಲ್ಲಿ ಡಾಮಿನೇಟ್ ಮಾಡಿ ಈಗ ಐಪಿಎಲ್ ಬಾಗಿಲನ್ನ ಒದ್ದು ಒಳ ಬಂದಿದ್ದಾರೆ. ಅದರಲ್ಲೂ ಸರ್ಫರಾಜ್ ಖಾನ್ ಅಂತೂ ಬ್ಯಾಟ್ ನಲ್ಲೇ ಫ್ರಾಂಚೈಸಿಗಳನ್ನ ಬಡಿದೆಬ್ಬಿಸಿದ್ದಾರೆ. ಬೆಳಗ್ಗೆ 22 ಬಾಲಲ್ಲಿ 73 ರನ್. ಸಂಜೆ ಸಿಎಸ್ಕೆಗೆ ಸರ್ಫರಾಜ್. ಟೀಮ್ ಇಂಡಿಯಾದಿಂದ ಹೊರಬಿದ್ರು ಕೂಡ ಸರ್ಫರಾಜ್ ಖಾನ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಅದರಲ್ಲೂ ಬಿಡ್ಡಿಂಗ್ ನಡೆಯೋ ಕೆಲವೇ ಗಂಟೆಗಳಿಗೂ ಮುನ್ನ ಮೈದಾನದಲ್ಲಿ ರನ್ ಮಳೆ ಸುರಿಸಿದ್ರು. ಫ್ರಾಂಚೈಸಿಗಳಿಗೆ ತಾನೇಕೆ ಬೆಸ್ಟ್ ಚಾಯ್ಸ್ ಆಗಬಹುದು ಅನ್ನೋದನ್ನ ರನ್ಗಳ ಮೂಲಕವೇ ತೋರಿಸಿದ್ರು. ಮಂಗಳವಾರ ಬೆಳಗ್ಗೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ T20 ಟೂರ್ನಿಯಲ್ಲಿ ರಾಜಸ್ಥಾನ ರಾಯಲ್ಸ್ ವಿರುದ್ಧದ ಪಂದ್ಯದಲ್ಲಿ ಮುಂಬೈ ಪರ ಕಣಕ್ಕಿಳಿದಿದ್ದಂತ ಸರ್ಫರಾಜ್ ಖಾನ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಕೇವಲ 22 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೆ 7 ಸಿಕ್ಸರ್ಗಳ ನೆರವಿನಿಂದ 73 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಿದ್ರು ಆರಂಭದ ರೌಂಡ್ಗಳಲ್ಲಿ ಸರ್ಫರಾಜ್ ಮೇಲೆ ಯಾರು ಕೂಡ ಬಿಡ್ ಮಾಡಲಿಲ್ಲ. ಆದರೆ ಅಂತಿಮವಾಗಿ ಸಿಎಸ್ಕೆ ಫ್ರಾಂಚೈಸಿ ಮೂಲ ಬೆಲೆ 75 ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿದೆ. ಆಕ್ಚುಲಿ ಸಿಎಸ್ಕೆಗೆ ಸರ್ಫರಾಜ್ ಖಾನ್ ಅದ್ಭುತ ಆಟಗಾರ ಆಗೋದ್ರಲ್ಲಿ ಡೌಟೇ ಇಲ್ಲ. ಪ್ರೆಸೆಂಟ್ ಅಂತೂ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಟೂರ್ನಿಯಲ್ಲಿ 6 ಇನ್ನಿಂಗ್ಸ್ಗಳಿಂದ 64ರ ಸರಾಸರಿಯಲ್ಲಿ 256 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದು ಕೂಡ 182+ ಸ್ಟ್ರೈಕ್ ರೇಟ್ ನಲ್ಲಿ ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಹೀಗಾಗಿ ತಮ್ಮ ಸಾಮರ್ಥ್ಯವನ್ನ ತೋರಿಸೋಕೆ ಸಿಎಸ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕಾಗಿ ಸರ್ಫರಾಜ್ ಖಾನ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಭಾವನಾತ್ಮಕವಾಗಿ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಎಸ್ಕೆ ಫಾರ್ ಗಿವಿಂಗ್ ಮಿ ನ್ಯೂ ಲೈಫ್ ಅಂತ ಬರ್ಕೊಂಡಿದ್ದಾರೆ. ಸೊ ಈ ಅವಕಾಶ ಅವರಿಗೆ ಎಷ್ಟು ಮುಖ್ಯ ಅನ್ನೋದು ಈ ಪದಗಳಲ್ಲೇ ಗೊತ್ತಾಗುತ್ತೆ. 2 ವರ್ಷಗಳಿಂದ ಐಪಿಎಲ್ ನಿಂದ ದೂರವಿದ್ದ ಸರ್ಫರಾಜ್. ಆಕ್ಚುಲಿ ಸರ್ಫರಾಜ್ ಖಾನ್ ಇದುವರೆಗೆ ಐಪಿಎಲ್ ನಲ್ಲಿ 40 ಪಂದ್ಯಗಳನ್ನಾಡಿದ್ದಾರೆ. 23ರ ಸರಾಸರಿ ಹಾಗೆ 138ರ ಸ್ಟ್ರೈಕ್ ರೇಟ್ ನಲ್ಲಿ 441 ರನ್ಗಳನ್ನ ಕಲೆ ಹಾಕಿದ್ದಾರೆ. ಅದರಲ್ಲಿ ಗರಿಷ್ಠ ಸ್ಕೋರ್ ಅಂದ್ರೆ 67 ರನ್ಸ್. ಇದು ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಏಕೈಕ ಅರ್ಧ ಶತಕ ಕೂಡ. ಐಪಿಎಲ್ 2023ರಲ್ಲಿ ಸರ್ಫರಾಜ್ ಖಾನ್ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಕೊನೆಯದಾಗಿ 2 ಪಂದ್ಯಗಳನ್ನ ಆಡ್ತಾರೆ. ಆದ್ರೆ ಖಾತೆ ತೆರೆಯೋಕ್ಕೂ ಕೂಡ ಸಾಧ್ಯವಾಗಿರ್ಲಿಲ್ಲ. ಆ ನಂತರ 2024-25ರಲ್ಲಿ ಚಾನ್ಸ್ ಸಿಗ್ಲಿಲ್ಲ. ಈಗ ಮತ್ತೆ ಐಪಿಎಲ್ ಅಂಗಳಕ್ಕೆ ಕಾಲಿಡ್ತಾ ಇದ್ದಾರೆ. ರಾಷ್ಟ್ರೀಯ ತಂಡದಿಂದ ಕೈಬಿಟ್ಟಿರುವಂತಹ ಬಿಸಿಸಿಐಗೆ ಹಾಗೆ ಐಪಿಎಲ್ ನಿಂದ ದೂರ ಬಿಟ್ಟಿದ್ದ ಫ್ರಾಂಚೈಸಿಗಳಿಗೆ ಈಗ ತಮ್ಮ ಬ್ಯಾಟ್ ಮೂಲಕ ಉತ್ತರ ಕೊಡೋಕೆ ರೆಡಿ ಆಗ್ತಿದ್ದಾರೆ. ಲಾಸ್ಟ್ ರೌಂಡ್ ಅಲ್ಲಿ ಮೂಲ ಬೆಲೆಗೆ ಮಾರಾಟವಾದ ಪೃಥ್ವಿ ಶಾ. ಇನ್ನು ಮಿನಿ ಆಕ್ಷನ್ ನಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಮತ್ತೊಬ್ಬ ಆಟಗಾರ ಅಂದ್ರೆ ಅದು ಪೃಥ್ವಿ ಶಾ. 75 ಲಕ್ಷ ರೂಪಾಯಿ ಮೂಲ ಬೆಲೆಯೊಂದಿಗೆ ಕಾಣಿಸಿಕೊಂಡಿದ್ದ ಪೃಥ್ವಿ ಶಾ ಅವರನ್ನ ಮೊದಲ ಸುತ್ತಿನಲ್ಲಿ ಹಾಗೆ ಆಕ್ಸಲೇಟರ್ ರೌಂಡ್ ನಲ್ಲಿ ಯಾರು ಕೂಡ ಪಿಕ್ ಮಾಡಿರ್ಲಿಲ್ಲ. ಇದಾದ ಬೆನ್ನಲ್ಲೇ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾರ್ಟ್ ಬ್ರೇಕ್ ಎಮೋಜಿ ಜೊತೆ ಇಟ್ಸ್ ಓಕೆ ಅಂತ ಪೋಸ್ಟ್ ಹಾಕಿದ್ರು. ಸೊ ಆಲ್ರೆಡಿ ಅವರು ಡಿಸೈಡ್ ಆಗಿದ್ರು, ನಾನು ಈ ಸಲ ಕೂಡ ಸೋಲ್ಡ್ ಆಗಲ್ಲ ಅನ್ನೋದನ್ನ. ಆದ್ರೆ ಕೊನೆಯ ಸುತ್ತಿನಲ್ಲಿ 3ನೇ ಬಾರಿ ಕಾಣಿಸಿಕೊಂಡಂತ ಪೃಥ್ವಿ ಶಾ ಅವರಿಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಬಿಡ್ ಮಾಡಿತು. 75 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದೆ. ಇದಾದ ಬೆನ್ನಲ್ಲೇ ಹಳೆ ಪೋಸ್ಟ್ ಅನ್ನ ಡಿಲೀಟ್ ಮಾಡಿ ತಮ್ಮ ಅಕ್ಷರ್ ಪಟೇಲ್ ಜೊತೆಗಿನ ಫೋಟೋವನ್ನ ಹಾಕಿಕೊಳ್ತಾರೆ. ಹಾಗೆ ನನ್ನ ಕುಟುಂಬಕ್ಕೆ ಹಿಂತಿರುಗ್ತಾ ಇದ್ದೀನಿ ಅಂತ ಹಾರ್ಟ್ ಎಮೋಜಿಯನ್ನ ಹಾಕಿ ಪೋಸ್ಟ್ ಅನ್ನ ಮಾಡ್ತಾರೆ. ಇನ್ನು ಕೊನೆಯದಾಗಿ 2024ರಲ್ಲಿ ಪೃಥ್ವಿ ಶಾ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಕಾಣಿಸ್ಕೊಂಡಿದ್ರು. ಆನಂತರ 2025ರಲ್ಲಿ ಅನ್ಸೋಲ್ಡ್ ಆಗಿದ್ರು. ಬಟ್ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಮಾತ್ರ ಸದ್ದು ಮಾಡ್ತಾನೆ ಇದ್ದಾರೆ. ಇದೇ ವರ್ಷದ ಅಕ್ಟೋಬರ್ನಲ್ಲಿ ರಣಜಿ ಟ್ರೋಫಿಯಲ್ಲಿ ಅತ್ಯಂತ ವೇಗದ ದ್ವಿಶತಕವನ್ನ ಗಳಿಸಿ ಸುದ್ದಿಯಾಗಿದ್ರು. ಅಂಡ್ 2025-26ರ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ 7 ಪಂದ್ಯಗಳಲ್ಲಿ 160+ ಸ್ಟ್ರೈಕ್ ರೇಟ್ ಒಂದಿಗೆ 183 ರನ್ಗಳನ್ನ ಸ್ಕೋರ್ ಮಾಡಿದ್ರು. ಹೀಗಾಗಿ ಈ ಸಲ ಪ್ಲೇಯಿಂಗ್ 11 ನಲ್ಲಿ ಸಿಎಸ್ಕೆ ಚಾನ್ಸ್ ಕೊಡುತ್ತಾ ಅಥವಾ ಜಸ್ಟ್ ಬ್ಯಾಕಪ್ ಪ್ಲೇಯರ್ ಆಗಿ ಬೆಂಚ್ ಕಾಯಿಸ್ತಾರ ಅನ್ನೋದನ್ನ ನೋಡ್ಬೇಕಾಗತ್ತೆ.
ಸೊ ಈ ಇಬ್ಬರು ಆಟಗಾರರಿಗೆ ಅವಕಾಶ ಕೊಟ್ಟಿರುವಂತ ಎರಡೂ ಫ್ರಾಂಚೈಸಿಗಳಿಗೂ ಕೂಡ ಒಂದು ಉತ್ತಮ ಆಯ್ಕೆ ಆಗಿದ್ದಾರೆ. ಬಟ್ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಕ್ಕರೆ ಮಾತ್ರನೇ ಇವರಿಬ್ರು ತಮ್ಮ ಟ್ಯಾಲೆಂಟ್ ನ ತೋರಿಸೋಕೆ ಸಾಧ್ಯವಾಗೋದು. ನಮಸ್ಕಾರ.